ಹಲೋ ಎವ್ರಿವಾನ್, ಇದು ನಿಮ್ಮ ನೇತ್ರ. ನಿನ್ನೆ ಮ್ಯಾಚ್ ನೋಡಿರ್ತೀರಾ. ಡೆಲ್ಲಿ ಮತ್ತು ನಮ್ಮ KKR ಸರಿಯಾಗಿ ಎಕ್ಕಿಸ್ಕೊಳ್ತು. DC ಅವರು ತುಂಬ ಮೆಜಾರಿಟಿ ಆಫ್ ದ ಡಿಫ್ರೆನ್ಸಲ್ಲಿ ವಿನ್ ಆದರು. ಇದೇ ಥರ ಆಡಿದ್ರೆ ತುಂಬ ಕಷ್ಟ DC ಅವರಿಗೆ, ಯಾಕಂದರೆ ಅಷ್ಟು ರನ್ ರೇಟ್ ಕಡಿಮೆ ಆಗೋಯ್ತು ಡೆಲ್ಲಿ ಅವರಿಗೆ. ಆ ರನ್ ರೇಟ್ ರಿಕವರ್ ಮಾಡಬೇಕಂದ್ರೆ ಸಿಕ್ಕಾಪಟ್ಟೆ ಗೇಮ್ ಮಾಡಬೇಕಾಗುತ್ತೆ ಡೆಲ್ಲಿ ಅವರು, ಅದರಲ್ಲಂತೂ ಡೌಟೇ ಇಲ್ಲ. ಇನ್ನು ನೆನ್ನೆ ಅಂತೂ ತಿಂದಾಕೆ ಬಿಡ್ತು ನಮ್ಮ KKR. ತುಂಬ ಚೆನ್ನಾಗಿ ಆಡಿದ್ರು ಅಂತ ಹೇಳ್ಬೋದು. ರನ್ ರೇಟ್ ಎಲ್ಲೋ ಹೋಯ್ತು, ಅಷ್ಟು ಸ್ಕೋರ್ ಡಿಫ್ರೆನ್ಸಲ್ಲಿ ವಿನ್ ಆಗಿರೋದ್ರಿಂದ. ಈ ಥರ ಗೇಮ್ ನೋಡಿದಾದ್ಮೇಲೆ ನೆಕ್ಸ್ಟು ಇವತ್ತಿರೋದು ಗೇಮ್ ಬಂದ್ಬಿಟ್ಟು ನಮ್ಮ GT ಮತ್ತು ನಮ್ಮ ಪಂಜಾಬ್ ಸೂಪರ್ ಕಿಂಗ್ಸ್. ಸೊ GT ಮತ್ತು ಪಂಜಾಬ್ ಸೂಪರ್ ಕಿಂಗ್ಸ್ ಹೆಂಗಂದರೆ, ಈ ಕಡೆ ಇವರೇ ವಿನ್ ಆಗ್ತಾರೆ ಅಂತ ಹೇಳೋ ಅಷ್ಟು ಬಲವಾದ ಟೀಮ್ ಅಲ್ಲ. ಮತ್ತು ಅರೆ ಬಿಡೋ ಇವರೇನು ಪಕ್ಕಾ ಸೋಲ್ತಾರೆ ಅಂತ ಪ್ರಿಡಿಕ್ಟ್ ಮಾಡೋಕ್ಕೆ ಈಸಿ ಆಗೋ ಅಷ್ಟು ಟೀಮ್ ಎರಡೂ ಅಲ್ಲ ಇವತ್ತು ಆಡಬೇಕಾಗಿರೋದು. ಪಂಜಾಬ್ ಸೂಪರ್ ಕಿಂಗ್ ಕೊಡೋ ಅಷ್ಟು ಕಾಂಪಿಟೇಷನ್ನು ಇದು ಕೊಡುತ್ತೆ, GTನೂ ಕೊಡುತ್ತೆ. ಮತ್ತು GTಗೆ ಈಕ್ವಲ್ ಆಗಿ ಪಂಜಾಬ್ ಸೂಪರ್ ಕಿಂಗ್ಸ್ ಅವರು ಆಡ್ತಾರೆ. ಅಷ್ಟೇ ಅಲ್ಲದೆ ಅವ್ರು 8-2 ಮ್ಯಾಚ್ ಆಡಿರೋದನ್ನ ಕಂಪೇರ್ ಮಾಡೋಕ್ಕೆ ಹೋದರೆ 3 ಮ್ಯಾಚಸ್ ಆಡಿದ್ದಾರೆ ಅವರು 8-2. ಅದರಲ್ಲಿ GTನೇ 2 ಸಲ ಗೆದ್ದಿದೆ, ಒಂದು ಬಂದುಬಿಟ್ಟು ಪಂಜಾಬ್ ಸೂಪರ್ ಕಿಂಗ್, 1 ಸಲ ಪಂಜಾಬ್ ಸೂಪರ್ ಕಿಂಗ್ಸ್ ಅವ್ರು ಗೆದ್ದಿದ್ದಾರೆ. ಈ ಸಲ ಆಡ್ತಿರೋದು ಅಹಮದಾಬಾದಲ್ಲಿ. ಟೀಮ್ ಏನು ನಡೀತಾ ಇದೆಯೋ, ವೆನ್ಯೂ ನಡೀತಾ ಇದೆಯೋ ಅದು ಅಹಮದಾಬಾದಲ್ಲಿ ನಡೆಯುತ್ತೆ. ಆ್ಯಕ್ಚುಲಿ ಇದು ಪಿಚ್ ಫ್ರೆಂಡ್ಲಿ ಅಂತಲೇ ಹೇಳ್ಬೋದು. ಯಾರು ಬ್ಯಾಟಿಂಗ್ ಮಾಡೋಕ್ಕೆ ತೊಗೊಳ್ತಾರೋ ಅವರಿಗೆ ತುಂಬ ಸಪೋರ್ಟಬಲ್ ಆಗಿರುತ್ತೆ. ಯಾಕಂದರೆ ಸಲ ಆಡಿರೋ ಮ್ಯಾಚಸ್ ಎಲ್ಲ ಕಂಪೇರ್ ಮಾಡಿದ್ರೆ ಅಹಮದಾಬಾದಲ್ಲಿರೋ ಪಿಚ್ಚು ಯಾರು ಬ್ಯಾಟಿಂಗ್ ಮಾಡೋಕ್ಕೆ ಬರ್ತಾರೋ ಅವರಿಗೆ ಮೋಸ್ಟ್ ಪ್ರಿಸೈಸ್ ಆಗಿರುತ್ತೆ ಅಂತ ನನಗನ್ಸುತ್ತೆ. ಇನ್ನು ಪ್ಲೇಯರ್ಸ್ನ ಕಂಪೇರ್ ಮಾಡಿಬಿಟ್ಟು ಯಾರು ಸ್ಟ್ರಾಂಗು, ಯಾರು ವೀಕು, ಯಾರು ಟೀಮ್ ವಿನ್ ಆಗ್ಬೋದು ಅಂತ ಪ್ರಿಡಿಕ್ಟ್ ಮಾಡೋಕ್ಕೆ ಹೋದರೆ, ಫಸ್ಟು ನಾವು GT ನೋಡೋದಾದರೆ ಸಾಹಾ ಮತ್ತು ನಮ್ಮ ಶುಭ್ಮನ್ ಗಿಲ್ ಇವರಿಬ್ಬರು ಯಾರಿರ್ತಾರೋ ಅವರು ಸ್ಟಾರ್ಟಿಂಗಲ್ಲಿ ಓಪನಿಂಗ್ ಮಾಡಿ ಪವರ್ ಪ್ಲೇಯಲ್ಲಿ ಆಡಿದ್ರೆ ತುಂಬ ಚೆನ್ನಾಗಿರುತ್ತೆ. ಅಷ್ಟೇ ಅಲ್ಲದೆ GT ಅವರ ಆರ್ಗನೈಸೇಷನು ಕೂಡ ಅಷ್ಟೇ ತುಂಬ ಚೆನ್ನಾಗಿ ಆರ್ಗನೈಸ್ ಮಾಡ್ಕೊಂಡಿದ್ದಾರೆ. ಇವರೇ ಆದಮೇಲೆ ಇವರೇ ಬರಬೇಕು ಅಂತ ಒಂದು ಆರ್ಗನೈಸಿಂಗ್ ಆಗಿ ಟೀಮ್ನ ಲೀಡ್ ಮಾಡ್ತಿದ್ದಾರೆ ಶುಭ್ಮನ್ ಗಿಲ್ ಅವರು. ಯಾಕಂದರೆ ಈ ಪಾಯಿಂಟ್ ನಾನು ಯಾಕೆ ಮೆನ್ಷನ್ ಮಾಡ್ತಿದ್ದೀನಿ ಅಂದರೆ, ಮುಂಬೈ ಇಂಡಿಯನ್ಸು ಆ್ಯಕ್ಚುಲಿ ನಾವು ಒಂದು ಸಲ ಪ್ರಿಡಿಕ್ಟ್ ಮಾಡಿರ್ತೀವಿ ಈ ಥರ ಬರ್ಬೋದು, ಈ ಆರ್ಡರಲ್ಲಿ ಬಂದರೆ ಚೆನ್ನಾಗಿ ಆಡ್ತಾರೆ ಅಂತ. ಬಟ್ ಗ್ರೌಂಡ್ಗೆ ಹೋಗಿ ನೋಡಿದ್ರೆ ಆರ್ಡರ್ ಯಾವುದು ಫಾಲೋನೇ ಮಾಡೋಕ್ಕಾಗಲ್ಲ, ಯಾರು ಆಡ್ಬೋದು ಅಂತ ಪ್ರಿಡಿಕ್ಟು ಮಾಡೋಕ್ಕಾಗಲ್ಲ. ಅಷ್ಟು ಕನ್ಫ್ಯೂಸಿಂಗ್ ಸ್ಟೇಟಲ್ಲಿ ಮುಂಬೈ ಇಂಡಿಯನ್ಸ್ ಟೀಮ್ನ ಆರ್ಗನೈಸ್ ಮಾಡಿದ್ದಾರೆ. ಇದೇ ಥರ ಆಡಿದ್ರೆ ಮೋಸ್ಟ್ಲಿ ರೀಪ್ಲೇಸ್ ಮಾಡ್ಬೋದು ಹಾರ್ದಿಕ್ ಪಾಂಡ್ಯನ, ಅದೊಂದು ಸೈಡು. ಬಟ್ ಮ್ಯಾಟರಿಗೆ ಬರೋಣ ಇವಾಗ. ಸಾಹಾ ಮತ್ತು ಶುಭ್ಮನ್ ಗಿಲ್ ಆ್ಯಕ್ಚುಲಿ ಪವರ್ ಪ್ಲೇಯಲ್ಲಿ ಆಡಿದ್ರೆ ತುಂಬ ಒಳ್ಳೆ ಸ್ಕೋರ್ ಮಾಡ್ಬೋದು. ಇವರಿಬ್ಬರೂ ಜಾಸ್ತಿ ಕೀ ಪ್ಲೇಯರ್ ಅಂತ ಹೇಳ್ಬೋದು ನಮ್ಮ GTಗೆ. ಅದಾದಮೇಲೆ ಸುದರ್ಶನ್ ಅವರು ಕೂಡ ಇದ್ದಾರೆ. ಸುದರ್ಶನ್ ಅವರು ಆ್ಯಕ್ಚುಲಿ ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ಬರ್ತಾರೆ. ಯಾವಾಗ ಒಂದು ಸ್ವಲ್ಪ ಸಿಚುವೇಶನ್ ಕೊಡುತ್ತೋ ಅವಾಗ ಹೈ ಪ್ರೆಷರ್ ಹಾಕೊಂಡು ಬರ್ತಾರೆ. ಬಟ್ ಆ ಹೈ ಪ್ರೆಷರ್ ಹಾಕೊಂಡು ಬಂದರೂ ಕೂಡ ಒಂದು ಮೇಂಟೈನ್ ಮಾಡೋ ಕೇಪಬಿಲಿಟಿ ನಮ್ಮ ಸುದರ್ಶನ್ ಅವರಿಗೆ ಇದೆ ಅಂತ ಹೇಳ್ಬೋದು. ಸೊ ಈ 3 ಜನ ಯಾರಿದ್ದಾರೋ, ಸಾಹಾ ಮತ್ತು ನಮ್ಮ ಶುಭ್ಮನ್ ಗಿಲ್ ಮತ್ತು ಸುದರ್ಶನ್ ಅವರು, ಈ ಮೂರು ಜನ ಇಂದನೇ ಒಂದು ಒಳ್ಳೆ ಸ್ಕೋರ್ ಆದರೆ ಇವತ್ತು GTಗೆ ಅಡ್ವಾಂಟೇಜ್ ಆಗೋದಂತೂ ಪಕ್ಕ. ಅದಾದಮೇಲೆ ಮಿಲ್ಲರ್ ಅವರು ಕೂಡ ಅವ್ರು ಇಂಪ್ಯಾಕ್ಟ್ ಕ್ರಿಯೇಟ್ ಮಾಡೋಕ್ಕೆ ಟ್ರೈ ಮಾಡ್ತಾ ಇದ್ದಾರೆ. ಆ್ಯಕ್ಚುಲಿ ಇವತ್ತು ಪಕ್ಕ ಟ್ರೈ ಮಾಡಬೇಕು, ಯಾಕಂದರೆ ಆಡ್ತಿರೋದು ಒನ್ ಆಫ್ ದ ಕಾಂಪಿಟೇಟರ್ ಜೊತೆ ಅಂತಲೇ ಹೇಳ್ಬೋದು. ತುಂಬ ವೀಕ್ ಟೀಮ್ ಜೊತೆ ಏನು ಇವತ್ತು GT ಆಡ್ತಾ ಇಲ್ಲ. ಸೊ ಪ್ರತಿಯೊಬ್ಬರ ಕಾಂಟ್ರಿಬ್ಯೂಷನು ಕೂಡ ಇವತ್ತು ಬೋತ್ ಟೀಮ್ಸ್ ಮ್ಯಾಟರ್ ಆಗುತ್ತೆ ಅಂತ ಹೇಳ್ಬೋದು. ಇವತ್ತೇನಾದರೂ ಮಿಲ್ಲರ್ ಅವರು ಚೆನ್ನಾಗಿ ಕಾಂಟ್ರಿಬ್ಯೂಟ್ ಆಡ್ತಾರಾ ಅಂತ ನೋಡಬೇಕು. ಮತ್ತು ರಾಹುಲ್ ತ್ರಿಪಾಠಿ ಅವರು ಅಷ್ಟೇ, ಅವ್ರ ಕಾಂಟ್ರಿಬ್ಯೂಷನು ಕೂಡ ತೋರಿಸ್ಬೇಕು. ಅದಾದಮೇಲೆ ವಿಜಯ್ ಶಂಕರ್ ಅವರಿಂದ ಅಂತೂ ತುಂಬ ಎಕ್ಸ್ಪೆಕ್ಟೇಷನ್ ಇದೆ. ಲಾಸ್ಟ್ ಟೈಮ್ ನೀವು ನೋಡಿದ್ರೆ ಐ ಥಿಂಕ್ ಬಂದರೂ ಒಂದು 10 ಹೊಡಿಲಿಲ್ಲ ಅನಿಸುತ್ತೆ, ಬೇಗ ಔಟ್ ಆಗೋದ್ರು. ಸೊ ವಿಜಯ್ ಶಂಕರ್ ಮೇಲೆ ಅಂತೂ ತುಂಬ ಎಕ್ಸ್ಪೆಕ್ಟೇಷನ್ ಇದೆ. ಅವ್ರ ಎಕ್ಸ್ಪೆಕ್ಟೇಷನ್ ಫಿಲ್ ಮಾಡ್ತಾರಾ ಇಲ್ವಾ ಅಂತ ನೋಡಬೇಕಾಗುತ್ತೆ ಕಾದು. ಇನ್ನು ವಿಜಯ್ ಶಂಕರ್ ಆದಮೇಲೆ ರಶೀದ್ ಖಾನ್ ಅವರು ಅಷ್ಟೇ ಆಡ್ತಾರೆ. ಆ್ಯಕ್ಚುಲಿ ತುಂಬ ಚೆನ್ನಾಗಿ ಆಡ್ತಾರೆ. ಬಟ್ ಇವತ್ತು ಆಡೋ ನೆಸೆಸರಿ ತುಂಬ ಇದೆ ಅಂತ ಹೇಳ್ಬೋದು. ಬೌಲರ್ಸ್ನ ಡಿಸ್ಕಸ್ ಮಾಡೋಕ್ಕೆ ಹೋದರೆ ನೂರ್ ಅಹಮದ್ ಇದ್ದಾರೆ, ಉಮೇಶ್ ಯಾದವ್ ಇದ್ದಾರೆ. ಇವತ್ತು ಉಮೇಶ್ ಯಾದವ್ ಸ್ವಲ್ಪ ಕ್ಲೀನಾಗೆ ಬೌಲ್ ಮಾಡಿದ್ರೆ ನಮ್ಮ KKR ಟೀಮ್ PKS ಟೀಮ್ಗೆ ಮೋಸ್ಟ್ಲಿ ಪಂಜಾಬ್ ಸೂಪರ್ ಕಿಂಗ್ಸ್ ಅಡ್ವಾಂಟೇಜ್ ಆಗ್ಬೋದು. ಉಮೇಶ್ ಯಾದವ್ ಮತ್ತು ದರ್ಶನ್, ನೂರ್ ಅಹಮದ್, ರಶೀದ್ ಖಾನ್, ಮಹೇಶ್ ಶರ್ಮಾ ಇವರು 5 ಜನ ಬೌಲರ್ಸ್ ಯಾರಿದ್ದಾರೋ ಅವರು ತುಂಬ ಚೆನ್ನಾಗಿ ಆಡ್ತಾರೆ. ಎಕ್ಸ್ಪೆಷಲಿ ಉಮೇಶ್ ಯಾದವ್ ಮತ್ತು ದರ್ಶನ್, ನೂರ್ ಅಹಮದ್ ಈ 3 ಜನ ಕೀ ಪ್ಲೇಯರ್ಸ್ನ ಯಾವ ಥರ ಇವತ್ತು GT ಯೂಸ್ ಮಾಡ್ಕೊಳ್ಳುತ್ತೆ ಅನ್ನೋದ್ರ ಮೇಲೆ ಅವರ ಆಪೋಸಿಟ್ ಟೀಮ್ ಯಾವುದಿರುತ್ತೋ ಅವ್ರು ಯಾವ ಥರ ಸ್ಕೋರ್ ಮಾಡ್ತಾರೆ ಅನ್ನೋದು ಡಿಸೈಡ್ ಆಗುತ್ತೆ. ಇನ್ನು ನಾವು ನಮ್ಮ ಪಂಜಾಬ್ ಟೀಮ್ನ ನೋಡೋದಾದರೆ
ಶಿಖರ್ ಧವನ್. ಆ್ಯಕ್ಚುಲಿ ಶಿಖರ್ ಧವನ್ ತುಂಬ ಚೆನ್ನಾಗಿ ಆಡ್ತಾಯಿದ್ದಾರೆ, ಟೀಮ್ಗೂ ಅಷ್ಟೇ ಆ್ಯಸ್ ಎ ಕ್ಯಾಪ್ಟನ್ ತುಂಬ ಚೆನ್ನಾಗೇ ನಿರ್ವಹಿಸ್ತಾ ಇದ್ದಾರೆ ಅಂತಲೇ ಹೇಳ್ಬೋದು. ಮತ್ತು ನಮ್ಮ ಬೇಸ್ಟೋ ಬೇಗ ಔಟ್ ಆಗೋಗ್ತಿರೋದ್ರಿಂದ ಬ್ಯಾಟಿಂಗ್ಗೆ ಒಂದು ಸ್ವಲ್ಪ ಪ್ರಾಬ್ಲಮ್ ಅಂತೂ ಆಗ್ತಾಯಿದೆ ಪಂಜಾಬ್ ಅವರಿಗೆ. ಈ ಸಲ ಏನಾದರೂ ಬೇಸ್ಟೋ ಶಿಖರ್ ಧವನ್ ಅವ್ರ ಜೊತೆ ಒಂದು ಸ್ವಲ್ಪ ಕಾಂಪಿಟೇಷನ್ ಕೊಟ್ಟು ಆಡಿದ್ರು ಅಂದರೆ ಇವತ್ತು ಈ ಟೀಮು ಕೂಡ ತುಂಬ ಚೆನ್ನಾಗಿ ಆಡೋ ಎಲ್ಲ ಸಾಧ್ಯತೆಯೂ ಇದೆ. ಮತ್ತು ನಮ್ಮ ಪ್ರಮ್ ಸಿಮ್ರನ್ನು ಅಷ್ಟೇ, ಜಿತೇಶ್ ಶರ್ಮಾ ಇದ್ದಾರೆ. ಆ್ಯಕ್ಚುಲಿ ಜಿತೇಶ್ ಶರ್ಮಾ ಕೂಡ ಅಷ್ಟೇ ತುಂಬ ಚೆನ್ನಾಗಿ ಆಡಬೇಕು. ಆ್ಯಕ್ಚುಲಿ ಮಿಡ್ ಓವರ್ಸಲ್ಲಿ ಅಂತ ಬಂದಾಗ ಜಿತೇಶ್ ಶರ್ಮಾ, ಲಿವಿಂಗ್ ಸ್ಟೋನ್ ಮತ್ತು ನಮ್ಮ ಶಶಾಂಕ್ ಸಿಂಗ್ ಮತ್ತು ಇವರೆಲ್ಲ ಮತ್ತು ಬೌಲಿಂಗ್ ಸೈಡ್ ಬಂದರೆ ಚಾಹರ್, ಹರ್ಪ್ರೀತ್, ರಬಡಾ ಇದ್ದಾರೆ. ಆ್ಯಕ್ಚುಲಿ ದಿಸ್ ಇಸ್ ಪ್ಲಸ್ ಪಾಯಿಂಟ್ ಅಂತಲೇ ಹೇಳ್ಬೋದು. ಬೌಲಿಂಗ್ ಸೈಡ್ ಬಂದರೆ ನನಗೆ ಈ ಕಡೆ ಪಂಜಾಬರು ತುಂಬ ಸ್ಟ್ರಾಂಗಾಗಿ ಕಾಣಿಸ್ತಾರೆ, ಯಾಕಂದರೆ ರಬಡಾ ಚೆನ್ನಾಗಿ ಆಡ್ತಾರೆ ಮತ್ತು ಅರ್ಷದೀಪ್ ಚೆನ್ನಾಗಿ ಆಡ್ತಾರೆ. ಹರ್ಷಲ್ ಪಟೇಲ್ ತುಂಬ ಚೆನ್ನಾಗಿ ಬೌಲ್ ಮಾಡ್ತಾರೆ. ಅಂದರೆ ಚಾಹಲ್ ತುಂಬ ಸೆಟ್ ಆಫ್ ಬೌಲರ್ಸ್ ಪಕ್ಕ ಆಡ್ತಾರೆ ಗುರು ಅನ್ನೋ ಬೌಲರ್ಸ್ ಈ ನಮ್ಮ ಪಂಜಾಬಲ್ಲಿದ್ದಾರೆ ಅಂತ ಹೇಳ್ಬೋದು. ಸೊ ಇದರಿಂದ ಬೌಲರ್ಸು ಕೂಡ ತುಂಬ ಚೆನ್ನಾಗಿ ಆಡ್ತಾ ಇದ್ದಾರೆ. ಅದಾದಮೇಲೆ ಬೇಸ್ಟವ್ ಇವತ್ತು ಏನಾದರೂ ಒಂದು ಸ್ವಲ್ಪ ಬೇಗ ಔಟ್ ಆಗದೆ, ಮತ್ತು ನಮ್ಮ ಪರಾಬ್ ಸಿಮ್ರನ್ ಆಗಿರ್ಬೋದು, ಜಿತೇಶ್ ಶರ್ಮಾ ಆಗಿರ್ಬೋದು, ಲಿವಿಂಗ್ ಸ್ಟೋನ್ ಆಗಿರ್ಬೋದು, ಇವರೆಲ್ಲ ತುಂಬ ಒಂದು ಗ್ರಿಪ್ ಇರೋ ಬ್ಯಾಟ್ಸ್ಮನ್ಗಳು. ಸೊ ಇವರೆಲ್ಲನೂ ಒಂದು ಸ್ವಲ್ಪ ಇವತ್ತು ಎಫರ್ಟ್ ಕೊಟ್ಟು ಕಾನ್ಸಂಟ್ರೇಷನಿಂದ ಹಾಕಿದರೆ ಇವತ್ತು ನನಗೆ ಯಾಕೋ ಪಂಜಾಬ್ ವಿನ್ ಆಗುತ್ತೆ ಅಂತ ಅನಿಸ್ತಾ ಇದೆ. ಹೌದು, GT ಆಲ್ರೆಡಿ ಒಂದು 3 ಮ್ಯಾಚಸ್ ಗೆದ್ಕೊಂಡು ಬಂದಿದೆ, ನಮ್ಮ ಪಂಜಾಬ್ ಜಸ್ಟ್ ಒಂದು ಸಲನೇ ಗೆದ್ದಿರೋದು. ಬಟ್ ಆದರೂ ನೋಡಬೇಕು ಇವತ್ತು ಪಂಜಾಬ್ ಕಮ್ಬ್ಯಾಕ್ ಮಾಡುತ್ತಾ, ಇಲ್ಲಾಂದರೆ ಇವತ್ತು ಸೋತು ಒಂದು ಹೈ ರನ್ ರೇಟ್ ಒಂದು ಏನಂತಾರೆ ಆ ಚಾನ್ಸ್ನ ಗುಜರಾತ್ ಅವ್ರಿಗೆ ಮಾಡ್ಕೊಳ್ಳೋಕ್ಕೆ ಸಿಗುತ್ತಾ ಅಂತ. ನಿಮ್ಗೇನು ಅನಿಸುತ್ತೆ, ಪಂಜಾಬ್ ಗೆಲ್ಲುತ್ತಾ ಗುಜರಾತ್ ಗೆಲ್ಲುತ್ತಾ ಅಂತ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ನನ್ನ ಗೆಲ್ಲೋದಾದರೆ ಇವತ್ತು ಪಂಜಾಬ್ ಸೂಪರ್ ಕಿಂಗ್ಸ್ ಗೆಲ್ಲುತ್ತೆ. ಯಾಕಂದರೆ ನನಗನ್ಸುತ್ತೆ ಬ್ಯಾಟಿಂಗ್ ಕೂಡ ಅವ್ರ ಕಡೆ ತುಂಬ ಸ್ಟ್ರಾಂಗ್ ಆಗಿದ್ದಾರೆ, ಮತ್ತು ಬೌಲಿಂಗ್ ಕೂಡ ಅಷ್ಟೇ. ರಬಡಾ ಅವರಿದ್ದಾರೆ, ಮತ್ತು ಹರ್ಪ್ರೀತ್ ಸಿಂಗ್ ಇದ್ದಾರೆ, ಹರ್ಷಲ್ ಪಟೇಲ್ ಇದ್ದಾರೆ. ಇವರೆಲ್ಲರೂ ಒಂದು ಸ್ವಲ್ಪ ಕಾಂಟ್ರಿಬ್ಯೂಷನ್ ಕೊಡ್ತಾರೆ, ವಿನ್ನಿಂಗ್ ಮೂಮೆಂಟ್ಗೆ ತುಂಬ ಹತ್ರಗೆ ಹೋಗ್ತಾರೆ, ಹಾಕ್ತಾರೆ ಅಂತ ನನಗನ್ಸುತ್ತೆ. ಇಷ್ಟು ನಾನು ಈ ವಿಡಿಯೋಲಿ ಹೇಳೋಕ್ಕೆ ಇಷ್ಟಪಟ್ಟಿದ್ದು. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಗೊತ್ತಿರೋರಿಗೆ ಶೇರ್ ಮಾಡಿ ಅಂತ ಹೇಳ್ತಾ ನಾನು ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್.